ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಹಾಗೆ ನಾನು ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಂತ ನಮ್ಮ ಮನೇಲಿ ಚಪಾತಿನೂ ಹಾಗೆ ಹೀರೆಕಾಯಲ್ಲಿ ದಾಲ್ ಮಾಡ್ಕೊಂಡೆ. ಇದು ತುಂಬಾನೇ ಟೇಸ್ಟ್ ಆಗಿರುತ್ತೆ, ಹಾಗೆ ತುಂಬಾನು ಈಸಿ ಸಹ. ನಾನು ಇವಾಗ ರೀಸೆಂಟ್ ಆಗಿ ಕುಕ್ಕರಲ್ಲಿ ದಾಲ್ನ ಹಾಕ್ಬಿಟ್ಟು ಗ್ಯಾಸಲ್ಲಿ ಇಡೋಕ್ಕೆ ಬದಲು ಕರೆಂಟ್ ಸ್ಟವ್ ಅಲ್ಲಿ ಇಟ್ಕೊಂತೀನಿ. ಯಾಕಂದ್ರೆ ಅದು ಸ್ವಲ್ಪ ಬೇಗನೆ ನನಗೆ ಕುಕ್ ಆಗೋ ತರ ಫೀಲು. ಆದ್ರೆ ಅದರಲ್ಲಿ ಒಂದು ಇಶ್ಯೂ ಏನಂದ್ರೆ ಅದರಿಂದ ವಾಟರ್ ಬೇಗ ಆಚೆ ಬಂದ್ಬಿಡುತ್ತೆ, ಮತ್ತೆ ಸ್ಟವ್ ಎಲ್ಲ ಬೇಗ ಮೆಸ್ ಆಗುತ್ತೆ. ಬಟ್ ನಮಗೆ ಈಸಿಯಾಗಿರುತ್ತೆ ಅಂದ್ಕೊಂಡ್ರೆ ಅದೊಂದು ಡಬಲ್ ಕೆಲಸ ಅಂತ ಅನ್ನಿಸ್ತು ನನಗೆ. ಇವಾಗ ಇದೆಲ್ಲ ಆದ್ಮೇಲೆ ನೋಡಿ ಬೇಳೆ ಚೆನ್ನಾಗಿ ಬೆಂದೋಯ್ತು. ಇವಾಗ ನಾನು ಹೀರೆಕಾಯಿಗೆ ಜಸ್ಟ್ ಒಂದು 3-4 ರೆಡ್ ಚಿಲ್ಲೀಸು ಹಾಗೆ ಸ್ವಲ್ಪ ಆನಿಯನು ಗಾರ್ಲಿಕ್ ಎಲ್ಲ ಹಾಕೊಂಡಾದ್ಮೇಲೆ ದಾಲನ್ನ ಹಾಕ್ಬಿಡ್ತೀನಿ. ಅಷ್ಟೇನೆ, ಬೇಕಾಗಿರೋಷ್ಟು ಸಾಲ್ಟು. ಇವಾಗ ನಮ್ಮ ಮಗನಿಗೆ ಲಂಚ್ ಬಾಕ್ಸ್ಗೆ ಅಂತ ಮಿನಿ ಚಪಾತಿನೂ ಹಾಗೆ ಹೀರೆಕಾಯಿ ದಾಲ್ ಹಾಕ್ತಿದ್ದೀನಿ. ಇದು ಟೇಸ್ಟು ಬರೀ ಚಪಾತಿಗಂತಾನೇ ಇಲ್ಲ, ರೈಸಿಗೆ ಸಹ ತುಂಬಾ ಟೇಸ್ಟ್ ಆಗಿರುತ್ತೆ. ನಿಮ್ಮನೇಲೂ ಸಹ ಸ್ಕೂಲ್ಗೆ ಹೋಗೋ ಮಕ್ಕಳಿದ್ರೆ ಒಂದ್ಸತಿ ಇದನ್ನ ಟ್ರೈ ಮಾಡಿ. ಈ ರೆಸಿಪಿನ ಯಾವತ್ತೂ ಮಿಸ್ಸೇ ಮಾಡಲ್ಲ. ಹಾಗೇನೆ ನಾನು ಒಂದು 2 months ಬಿಫೋರು ಒಂದು ಮಿನಿ ಬ್ಲಾಗ್ನ ಹಾಕಿದ್ದೆ. ಕಿಚನ್ ಕೌಂಟರ್ ಟ್ಯಾಪು ಹಾಗೇನೆ ಶೆಲ್ಫ್ ಎಲ್ಲ ಕ್ಲೀನ್ ಮಾಡಿ ನಾನು ರೀಅರೇಂಜ್ ಮಾಡ್ಕೊತೀನಿ ಅಂತ. ಅದಾದ್ಮೇಲೆ ಅದನ್ನ ನಾನು ಪ್ರೀವಿಯಸ್ಲಿ ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದೆ, ಶೆಲ್ಫ್ ಲೈನರ್ನ. ಬಟ್ ನನ್ಗೆ ಅದೇನೋ ಸ್ಯಾಟಿಸ್ಫ್ಯಾಕ್ಷನೇ ಇಲ್ಲ, ಹಾಗೇನೆ ತುಂಬಾ ಆಯಿಲಿ ತರ ಮಿಸ್ ಆಗ್ತಾ ಇತ್ತು ಅಂದ್ಬಿಟ್ಟು ಇದನ್ನ ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಆರ್ಡರ್ ಮಾಡ್ಕೊಂಡೆ. ಈ ಸಿಲ್ವರ್ ಫಾಯಿಲ್ ತರ ಇರೋದನ್ನ ನಾನು ತುಂಬಾ ದಿನದಿಂದ ಇದನ್ನ ಟ್ರೈ ಮಾಡೋಣ ಅನ್ಕೊಂಡಿದ್ದೆ. ಬಟ್ ಇದನ್ನ ನಾನು ಯಾಕೆ ಮಿಸ್ ಮಾಡಿದೆ ಅಂತ ತುಂಬಾ ರಿಗ್ರೆಟ್ ಮಾಡಿದೆ. ಯಾಕಂದ್ರೆ ಇದು ಅಷ್ಟು ಚೆನ್ನಾಗಿದೆ, ಮತ್ತೆ ನನ್ನ ಕಿಚನ್ ಲುಕ್ ನಾನೇ ಚೇಂಜ್ ಮಾಡ್ಬಿಡ್ತು. ಹಾಗೆ ನಾನು ಸಿಲಿಂಡರ್ ಇಕ್ಕಿರೋ ಪ್ಲೇಸ್ನೆಲ್ಲಾನು ನೀಟಾಗಿ ಒರೆಸ್ಕೊಂಡು ಹಾಗೆ ಸಿಲ್ವರ್ ಫಾಯಿಲ್ನ ವಾಲ್ಪೇಪರ್ನ